ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ಹೀಗಾಗುತ್ತೆ ಅಲ್ವಾ? ಯಾವುದೋ ಒಂದು ಕಷ್ಟವ ಸಮಸ್ಯೆಗೆ ಉತ್ತರ ಇದ್ದಕ್ಕಿದ್ದಂತೆ ಮನಸ್ಸಲ್ಲಿ ಹೊಳೆಯುತ್ತೆ. ಆ ಒಂದು ಯುರೇಕಾ ಮೂಮೆಂಟ್ ಅಂತೀವಲ್ಲ, ಅದರ ಹಿಂದಿನ ಸೈನ್ಸ್ ಏನು ಅಂತ ಇವತ್ತು ನೋಡೋಣ. ಹೌದು, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಈ ಆಹಾ ಮೊಮೆಂಟ್ಸ್ ಅಂತೀವಲ್ಲ, ಇದರ ಹಿಂದಿನ ರಹಸ್ಯ ಏನು? ಇದನ್ನ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಕಥೆಯ ಹೀರೋನ ಮೀಟ್ ಮಾಡೋಣ. ಅವನ ಹೆಸರು ಸುಲ್ತಾನ್. ಸುಲ್ತಾನ್ ಅಂದ್ರೆ ಒಂದು ಚಿಂಪಾಂಜಿ. ಅವನನ್ನ ಸ್ಟಡಿ ಮಾಡ್ತಿರೋ ಸೈಂಟಿಸ್ಟ್ ವುಲ್ಫ್ಗ್ಯಾಂಗ್ ಕೋಹ್ಲರ್. ಒಂದ್ ಕ್ಷಣ ಯೋಚನೆ ಮಾಡಿ. ಸುಲ್ತಾನ್ಗೆ ಸಿಕ್ಕಾಪಟ್ಟೆ ಹಸಿವಾಗಿದೆ. ಕಣ್ಣು ಮುಂದೆಯೇ ಒಂದು ಬಾಳೆಹಣ್ಣು ಕಾಣ್ತಿದೆ, ಆದ್ರೆ ಅದನ್ನ ಮುಟ್ಟೋಕಾಗ್ತಿಲ್ಲ. ಅವನತ್ರ ಇರೋದು ಒಂದೇ ಒಂದು ಕೋಲು. ಈಗ ಅವನೇನ್ ಮಾಡ್ಬೋದು? ಮೊದಲಿಗೆ ಸುಲ್ತಾನ್ ಎಷ್ಟೇ ಟ್ರೈ ಮಾಡಿದ್ರೂ ಪ್ರಯೋಜನ ಆಗ್ಲಿಲ್ಲ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೆಯುತ್ತೆ. ಅವನು ಸುಮ್ಮನೆ ಕೂತ್ಕೊಂಡು ಇಡೀ ಸನ್ನಿವೇಶವನ್ನ ಗಮನಿಸಕ್ ಶುರು ಮಾಡ್ತಾನೆ. ಅಂದ್ರೆ ಇದು ಸುಮ್ಮನೆ ಟ್ರಯಲ್ ಅಂಡ್ ಎರರ್ ತರ ಇರಲಿಲ್ಲ, ಏನೋ ಬೇರೆನೇ ನಡೀತಿತ್ತು. ಓಕೆ, ಇಲ್ಲಿಂದ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ಚಾಲೆಂಜ್ಗಳು ಕಷ್ಟ ಆಗ್ತಾ ಹೋದ ಹಾಗೆ ಸುಲ್ತಾನ್ ಕೊಡುವ ಸೊಲ್ಯೂಷನ್ಸ್ಗಳು ಅಷ್ಟೇ ಬುದ್ಧಿವಂತಿಕೆಯಿಂದ ಕೂಡಿರುತ್ತೆ. ನೋಡಿ, ಅವನು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ್ಲಿಲ್ಲ. ಬದಲಿಗೆ ಇಡೀ ಸಿಚುವೇಶನ್ ಅನ್ನ ಒಂದೇ ಸಲ ನೋಡ್ದ. ಆ ಕೋಲು ಅನ್ನೋದು ಒಂದು ಟೂಲ್. ಅದರಿಂದ ಬಾಳೆಹಣ್ಣನ್ನ ಹತ್ರ ತಗೋಬೋದು ಅನ್ನೋ ಒಂದು ಐಡಿಯಾ ಅವನ ತಲೆಗೆ ಬಂತು. ನೋಡಿ, ಇದೇ ಅವನ ಮೊದಲ ಒಳನೋಟ, ಅಂದ್ರೆ ಫಸ್ಟ್ ಇನ್ಸೈಟ್. ಸರಿ, ಈಗ ಕೋಲರ್ ಎಕ್ಸ್ಪೆರಿಮೆಂಟನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ಹೋದ್ರು. ಬಾಳೆಹಣ್ಣು ಇನ್ನಷ್ಟು ದೂರದಲ್ಲಿದೆ, ಒಂದೇ ಕೋಲಿನಿಂದಂತೂ ಸಿಗಲ್ಲ. ಆದರೆ ಪಂಜರದಲ್ಲಿ 2 ಚಿಕ್ಕ ಕೋಲುಗಳಿವೆ. ಅವೆರಡನ್ನೂ ಜೋಡಿಸಬಹುದಾ? ಈ ಐಡಿಯಾ ಸುಲ್ತಾನಿಗೆ ಹೊಳೆಯುತ್ತಾ? ನೋಡಿ, ಇಲ್ಲೂ ಅದೇ ಪ್ಯಾಟರ್ನ್. ಮೊದಲು ಫೇಲ್ ಆಗ್ತಾನೆ, ಆಮೇಲೆ ಒಂದು ಕ್ಷಣ ಯೋಚನೆ ಮಾಡ್ತಾನೆ, ಆಮೇಲೆ ಥಟ್ ಅಂದ ಒಂದು ಸೊಲ್ಯೂಷನ್ ಹೊಳೆಯುತ್ತೆ. ಅವನು ಆ 2 ಕೋಲ್ಗಳನ್ನ ಆಟ ಆಡೋ ವಸ್ತುಗಳಾಗಿ ನೋಡ್ಲಿಲ್ಲ, ಬದಲಿಗೆ ಒಂದು ಸಮಸ್ಯೆಯನ್ನ ಬಗೆಹರಿಸೋಕೆ ಜೋಡಿಸ್ಬೇಕಾದ ಭಾಗಗಳಾಗಿ ನೋಡ್ದ. ಸರಿ, ಚಾಲೆಂಜ್ ಈಗ ಬದಲಾಗಿದೆ. ಇದುವರೆಗೂ ಅಡ್ಡವಾಗಿದ್ದ ಸಮಸ್ಯೆ ಈಗ ಉದ್ದವಾಗಿದೆ. ಬಾಳೆಹಣ್ಣು ನೆಲದ ಮೇಲಿಲ್ಲ, ಸೀಲಿಂಗ್ನಿಂದ ನೇತಾಡ್ತಿದೆ. ಜಂಪ್ ಮಾಡಿದ್ರೂ ಸಿಗಲ್ಲ. ಕೋಲುಗಳ ಬದಲು ಈಗ ಇರೋದು ಒಂದೇ ಒಂದು ಮರದ ಬಾಕ್ಸ್. ಈ ಹೊಸ ಥರದ ಪ್ರಾಬ್ಲಮ್ಗೆ ಸುಲ್ತಾನ್ ಏನ್ ಮಾಡ್ತಾನೆ? ಇಲ್ಲೂ ಅಷ್ಟೇ. ಸುಲ್ತಾನ್ ಸುಮ್ಮನೆ ಕೂತು ಸುತ್ತಮುತ್ತ ನೋಡಿ ಆ ಬಾಕ್ಸ್ ಮತ್ತೆ ಬಾಳೆಹಣ್ಣಿನ ನಡುವೆ ಇರೋ ಸಂಬಂಧನ ಅರ್ಥ ಮಾಡ್ಕೊಂಡ. ಅವನು ಆ ಬಾಕ್ಸನ್ನ ಕೂತ್ಕೊಳ್ಳೋ ಜಾಗ ಅಂತ ನೋಡ್ಲಿಲ್ಲ, ಬದಲಿಗೆ ಎತ್ತರಕ್ಕೆ ಹೋಗೋಕೆ ಸಹಾಯ ಮಾಡೋ ಒಂದು ಸಾಧನ ಅಂತ ನೋಡ್ದ. ಹಾಗಾದ್ರೆ ಸುಲ್ತಾನ್ನ ಈ ಬ್ರಿಲಿಯಂಟ್ ಐಡಿಯಾಗಳ ಹಿಂದೆ ಇದ್ದ ಮೆಂಟಲ್ ಪ್ರೋಸೆಸ್ ಆದ್ರೂ ಏನು? ಬನ್ನಿ, ಈಗ ಈ ಪ್ರಯೋಗಗಳಿಂದ ಅದರ ಹಿಂದಿನ ಥಿಯರಿ ಕಡೆಗೆ ಹೋಗೋಣ. ಈ ಪ್ರಶ್ನೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಅವನು ಕಣ್ಮುಚ್ಚಿ ಏನೋ ಮಾಡ್ತಿರ್ಲಿಲ್ಲ. ಅವನು ಮಾಡ್ತಿದ್ದ ಪ್ರತಿಯೊಂದು ಕೆಲಸದ ಹಿಂದೆಯೂ ಒಂದು ಪರ್ಪಸ್ ಇತ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಹಾಗಾದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಏನು? ಇದನ್ನೇ ಮನೋವಿಜ್ಞಾನದಲ್ಲಿ ಒಳನೋಟ ಕಲಿಕೆ ಅಥವಾ ಇನ್ಸೈಟ್ ಲರ್ನಿಂಗ್ ಅಂತ ಕರೆಯೋದು. ಇದು ಸುಮ್ಮನೆ ಟ್ರಯಲ್ ಅಂಡ್ ಎರರ್ ಅಲ್ಲ, ಬದಲಿಗೆ ಒಂದು ಸಮಸ್ಯೆಯ ಎಲ್ಲಾ ಭಾಗಗಳನ್ನ ಒಟ್ಟಿಗೆ ನೋಡಿ ಅವುಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆ. ಆಹಾ ಅಂತ ಅನಿಸೋ ಕ್ಷಣ ಇದೆಯಲ್ಲ, ಅದೇ ಒಳನೋಟ. ಈ ಒಳನೋಟ ಕಲಿಕೆಯನ್ನ ಒಂದು ತುಂಬಾ ಪ್ರಮುಖವಾದ ಸೈಕಲಾಜಿಕಲ್ ಥಿಯರಿ ವಿವರಿಸುತ್ತೆ. ಅದರ ಹೆಸರು ಗೆಸ್ಟಾಲ್ಟ್ ಸಿದ್ಧಾಂತ. ಆ ಕಾಲದಲ್ಲಿ ಲರ್ನಿಂಗ್ ಅಂದ್ರೆ ಒಂದು ಸ್ಟಿಮ್ಯುಲಸ್ಗೆ ಒಂದು ರಿಸ್ಪಾನ್ಸ್ ಅಷ್ಟೇ ಅಂತ ನಂಬ್ದ್ರು. ಅಂದ್ರೆ ಇದೊಂದು ರೀತಿ ಮೆಕ್ಯಾನಿಕಲ್ ಪ್ರಾಸೆಸ್. ಆದರೆ ಈ ಗೆಸ್ಟಾಲ್ಟ್ ಥಿಯರಿ ಅದನ್ನ ಪ್ರಶ್ನೆ ಮಾಡ್ತು. ಅದು ಹೇಳಿದ್ದೇನು ಅಂದ್ರೆ, ಕಲಿಕೆ ಅನ್ನೋದು ಬಿಡಿ ಭಾಗಗಳನ್ನ ಜೋಡಿಸೋದಲ್ಲ, ಬದಲಿಗೆ ಒಂದು ಸಂಪೂರ್ಣ ಚಿತ್ರವನ್ನ ಅರ್ಥ ಮಾಡ್ಕೊಳ್ಳೋದು. ಉದಾಹರಣೆಗೆ, ಒಂದು ಹಾಡನ್ನ ಕೇವಲ ನೋಟ್ಸ್ ಆಗಿ ಕಲಿಯೋದಕ್ಕೂ ಅದರ ರಾಗ, ಭಾವ ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಕಲಿಯೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಮೊದಲನೇದು ಮೆಕ್ಯಾನಿಕಲ್, ಎರಡನೇದು ಸಮಗ್ರ. ಅದೇ ಗೆಸ್ಟಾಲ್ಟ್. ಹಾಗಾದ್ರೆ ಈ ಗೆಸ್ಟಾಲ್ಟ್ ಅನ್ನೋ ಪದದ ಅರ್ಥ ಏನು? ಇದು ಒಂದು ಜರ್ಮನ್ ಪದ. ಇದರ ಅರ್ಥ ಪೂರ್ತಿ, ರೂಪ ಅಥವಾ ಸಮಗ್ರತೆ. ಸುಲ್ತಾನ್ ಕೂಡ ಕೋಲು, ಬಾಕ್ಸ್, ಬಾಳೆಹಣ್ಣನ್ನ ಬೇರೆ ಬೇರೆ ವಸ್ತುಗಳಾಗಿ ನೋಡ್ಲಿಲ್ಲ, ಬದಲಾಗಿ ಅವೆಲ್ಲ ಸೇರಿರೋ ಸಮಸ್ಯೆಯ ಪೂರ್ತಿ ಚಿತ್ರವನ್ನ ನೋಡ್ದ. ಈ ಒಂದು ಹೊಸ ಆಲೋಚನೆಯ ಹಿಂದೆ 3 ಜನ ಮುಖ್ಯ ಮನೋವಿಜ್ಞಾನಿಗಳಿದ್ರು. ಮ್ಯಾಕ್ಸ್ ವರ್ದಿಮರ್ ಈ ಥಿಯರಿಯನ್ನ ಶುರು ಮಾಡಿದ್ರೆ, ನಮ್ಮ ಕಥೆಯ ಸೈಂಟಿಸ್ಟ್ ಇದಾರಲ್ಲ ಕೋಹ್ಲರ್, ಅವರು ತಮ್ಮ ಚಿಂಪಾಂಜಿ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಇದಕ್ಕೆ ಪ್ರಾಕ್ಟಿಕಲ್ ಪ್ರೂಫ್ ಕೊಟ್ರು. ಸರಿ, ಹಾಗಾದರೆ ಈ ಇಡೀ ಕಥೆ ಮತ್ತು ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ್ದು ಏನು? ಇದು ಕೇವಲ ಒಂದು ಚಿಂಪಾಂಜಿಯ ಕಥೆ ಅಲ್ಲ, ಅದಕ್ಕಿಂತ ಬಹಳ ದೊಡ್ಡದು. ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ, ನಿಜವಾದ ಕಲಿಕೆ ಅನ್ನೋದು ಮೆಕ್ಯಾನಿಕಲ್ ಆಗಿ ಒಂದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡೋದಲ್ಲ. ಅದೊಂದು ಕ್ರಿಯೇಟಿವ್ ಪ್ರಾಸೆಸ್.
ಸೈನ್ಸ್ನಲ್ಲಿ ಹೊಸ ಆವಿಷ್ಕಾರ ಆಗಿರ್ಬೋದು, ಆರ್ಟ್ಸ್ನಲ್ಲಿ ಹೊಸ ಸೃಷ್ಟಿಯಾಗಿರ್ಬೋದು, ಅಥವಾ ನಮ್ಮ ದಿನನಿತ್ಯದ ಜೀವನದಲ್ಲಿ ಬರೋ ಸಂಗಪುಟ್ಟ ಸಮಸ್ಯೆಗಳೇ ಆಗಿರ್ಬೋದು, ಎಲ್ಲದರ ಹಿಂದೆ ಇರೋದು ಇದೇ ಒಳನೋಟದ ಶಕ್ತಿ. ಇದು ಒಂದು ಪರಿಸ್ಥಿತಿಯನ್ನ ಬಿಡಿಭಾಗಗಳಾಗಿ ನೋಡದೆ ಒಟ್ಟಾರೆಯಾಗಿ ಗ್ರಹಿಸೋದ್ರಲ್ಲಿದೆ. ಈ ಮಾತು ಒಳನೋಟದ ಅನುಭವವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಕೆಲವೊಮ್ಮೆ ನಾವು ಒಂದು ಸಮಸ್ಯೆ ಬಗ್ಗೆ ಯೋಚಿಸೋದನ್ನ ಬಿಟ್ಟಾಗ್ಲೂ ನಮ್ಮ ಮೆದುಳು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾನೆ ಇರುತ್ತೆ. ಆಮೇಲೆ ಇದ್ದಕ್ಕಿದ್ದಂತೆ ಉತ್ತರ ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನೋಡಿ, 1 ಶತಮಾನದಷ್ಟು ಹಳೆಯದಾದ ಈ ಥಿಯರಿ ಇವತ್ತಿಗೂ ಎಷ್ಟು ಪ್ರಸ್ತುತ. ಕಲೆ, ವಿಜ್ಞಾನ, ನಮ್ಮ ದೈನಂದಿನ ಜೀವನ, ಹೀಗೆ ಇದ್ದಕ್ಕಿದ್ದಂತೆ ಪರಿಹಾರಗಳು ಹೊಳೆಯುವ ಆ ಆಹಾ ಕ್ಷಣಗಳು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ. ಆ ಕ್ಷಣಗಳ ಹಿಂದಿನ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮದೇ ಕ್ರಿಯೇಟಿವಿಟಿಯನ್ನ ಅರ್ಥ ಮಾಡ್ಕೊಂಡ ಹಾಗೆ ಅಲ್ವಾ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ನಮಸ್ಕಾರ. 1ನೇ ಮಹಾಯುದ್ಧದ ಸಮಯದಲ್ಲಿ ಒಂದು ಕೋತಿ ಮಾಡಿದ ಚಾಣಾಕ್ಷತನ ಕಲಿಕೆಯ ಬಗ್ಗೆ ನಮಗಿದ್ದ ತಿಳುವಳಿಕೆಯನ್ನೇ ಬದಲಾಯಿಸ್ಬಿಡ್ತು. ಬನ್ನಿ, ಆ ಅಚ್ಚರಿಯ ಪ್ರಯೋಗದಿಂದ ಹುಟ್ಟಿದ ಒಳನೋಟ, ಕಲಿಕೆಯ ವಿಜ್ಞಾನವನ್ನ ಈ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದ್ದಕ್ಕಿದ್ದಂತೆ ಒಂದು ಐಡಿಯಾ ಬರುವ ಆ ಕ್ಷಣ, ನಾವೆಲ್ಲರೂ ಅದನ್ನ ಒಂದಲ್ಲ ಒಂದ್ಸಲ ಅನುಭವಿಸಿರ್ತೀವಿ ಅಲ್ವಾ? ಆ ಕ್ಷಣಿಕ ಸ್ಫೂರ್ತಿಯ ಹಿಂದಿನ ರಹಸ್ಯವಾದ್ರೂ ಏನು? ಹೌದು, ಕೇಳಿದ್ದು ಸರಿನೇ. ಈ ಇಡೀ ಕಥೆಯ ಹೀರೋನೇ ಒಂದು ಕೋತಿ. ಈ ರಹಸ್ಯದ ಮೂಲ ಹುಡ್ಕೊಂಡು ನಾವು ಸುಮಾರು 1 ಶತಮಾನದಷ್ಟು ಹಿಂದೆ ಹೋಗ್ಬೇಕಾಡತ್ತೆ. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇದು ಒಂದು ಕೋತಿಗೆ ಜ್ಞಾನೋದಯವಾದ ಒಂದು ಕ್ಷಣದ ಬಗ್ಗೆ. 1ನೇ ಮಹಾಯುದ್ಧದ ಗದ್ದಲದಿಂದ ದೂರ ಕ್ಯಾನರಿ ದ್ವೀಪದಲ್ಲಿ ಕೋಹ್ಲರ್ ಅನ್ನೋ ಮನಶ್ಶಾಸ್ತ್ರಜ್ಞ ಒಂಟಿಯಾಗಿದ್ರು. ಪ್ರಾಣಿಗಳು ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ತವೆ ಅಂತ ಕುತೂಹಲದಿಂದ ಗಮನಿಸ್ತಾ ಇದ್ರು. ಇದು ಸುಮ್ಮನೆ ಒಂದು ವೀಕ್ಷಣೆ ಆಗಿರಲಿಲ್ಲ, ಬದಲಿಗೆ ಒಂದು ಹೊಸ ಆಲೋಚನೆಯ ಹುಟ್ಟಿಗೆ ಕಾರಣ ಆಗ್ತಿತ್ತು. ಕೋಹ್ಲರ್ ಏನ್ ಮಾಡಿದ್ರು ಅಂದ್ರೆ, ಸುಲ್ತಾನ್ ಅನ್ನೋ ಚಿಂಪಾಂಜಿಗೆ ಒಂದು ಚಾಲೆಂಜ್ ಕೊಟ್ರು. ಬಾಳೆಹಣ್ಣುಗಳು ಕಾಣ್ತಾ ಇತ್ತು, ಅದೇ ಕೈಗೆ ಎಟುಕದಷ್ಟು ದೂರದಲ್ಲಿತ್ತು. ಸುಲ್ತಾನ್ ಮೊದಮೊದಲು ತುಂಬಾ ಪ್ರಯತ್ನ ಪಡ್ತು. ಕೋಲ್ನಿಂದ ತಟ್ಟೋಕ್ ನೋಡ್ತು, ಪೆಟ್ಟಿಗೆಗಳನ್ನ ತಳ್ಳೋಕ್ ಹೋಯ್ತು. ಏನ್ ಮಾಡಿದ್ರೂ ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ಸೋತು ಸುಮ್ಮನೆ ಒಂದ್ಕಡೆ ಕೂತ್ಕೊಂಡು ಇಡೀ ಸನ್ನಿವೇಶವನ್ನೇ ದಿಟ್ಟಿಸಿ ನೋಡೋಕೆ ಶುರು ಮಾಡ್ತು. ಮತ್ತು ಆಗಲೇ ಆ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಯಿತು. ಇದೇ ಆ ಕ್ಷಣ, ಇದನ್ನೇ ಕೋಹ್ಲರ್ ಆಹಾ ಕ್ಷಣ ಅಂತ ಕರೆದಿದ್ದು. ನೋಡಿ, ಇದು ಸುಮ್ಮನೆ ಟ್ರಯಲ್ ಅಂಡ್ ಎರರ್ ಮಾಡಿ ಬಂದಿದ್ದಲ್ಲ, ಬದಲಿಗೆ ಸಮಸ್ಯೆಯ ಪೂರ್ತಿ ಚಿತ್ರಣ ಒಂದೇ ಸಲ ಅರ್ಥವಾದಾಗ ಹೊಳೆದ ಒಂದು ಅದ್ಭುತ ಒಳನೋಟ. ಹಾಗಾದ್ರೆ ಈ ಒಳನೋಟ ಅನ್ನೋದ್ರ ಹಿಂದಿರೋ ಸೈನ್ಸ್ ಆದ್ರೂ ಏನು? ಹಾಗಾದ್ರೆ ಆ ಒಂದು ಕ್ಷಣದಲ್ಲಿ ಸುಲ್ತಾನನ ತಲೆಯಲ್ಲಿ ನಿಜವಾಗ್ಲೂ ಏನಾಯಿತು? ಆ ಆಹಾ ಕ್ಷಣವನ್ನೇ ವಿಜ್ಞಾನದಲ್ಲಿ ಒಳನೋಟ ಕಲಿಕೆ ಅಥವಾ ಇನ್ಸೈಟ್ಫುಲ್ ಲರ್ನಿಂಗ್ ಅಂತ ಕರೆಯೋದು. ಬನ್ನಿ, ಅದರ ಹಿಂದಿರೋ ಸಿದ್ಧಾಂತ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಳನೋಟ ಕಲಿಕೆ ಅಂದ್ರೆ ಮೆಕ್ಯಾನಿಕಲ್ ಆಗಿ ಒಂದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡೋದಲ್ಲ. ಬದಲಾಗಿ ಒಂದು ಸಮಸ್ಯೆಯ ಎಲ್ಲಾ ಭಾಗಗಳನ್ನ ಒಟ್ಟಿಗೆ ನೋಡಿ ಅವುಗಳ ಮಧ್ಯೆ ಇರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು. ಹೀಗೆ ಅರ್ಥ ಮಾಡ್ಕೊಂಡಾಗ ಪರಿಹಾರ ತಾನಾಗಿಯೇ ಥಟ್ಟಂತ ಮನ್ಸಿಗೆ ಬರುತ್ತೆ. ಮನಶ್ಶಾಸ್ತ್ರಜ್ಞ ಯರ್ಕೀಸ್ ಹೇಳೋ ಪ್ರಕಾರ ಈ ತರಹದ ಕಲಿಕೆಗೆ ಕೆಲವು ಗುಣಲಕ್ಷಣಗಳಿರುತ್ತೆ. ಸುಲ್ತಾನನ ಉದಾಹರಣೆಯನ್ನೇ ನೋಡೋದಾದ್ರೆ, ಮೊದಲು ಅದು ಇಡೀ ಸನ್ನಿವೇಶವನ್ನ ಸಂಪೂರ್ಣವಾಗಿ ಗಮನಿಸ್ತು. ಆಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆದ್ದು ಸಮಸ್ಯೆಯ ಬಗ್ಗೆನೇ ಯೋಚನೆ ಮಾಡ್ತು. ಇದ್ದಕ್ಕಿದ್ದಂತೆ ಅದಕ್ಕೆ ಪರಿಹಾರ ಹೊಳೀತು. ಅಷ್ಟೇ ಅಲ್ಲ, ಅದೇ ಪರಿಹಾರವನ್ನ ಮತ್ತೆ ಮತ್ತೆ ಬಳಸೋಕೆ ಅದಕ್ಕೆ ಸಾಧ್ಯವಾಯಿತು. ಇನ್ನು ಮುಖ್ಯವಾಗಿ ಇದೇ ತಂತ್ರವನ್ನ ಬೇರೆ ತರದ ಸಮಸ್ಯೆಗಳಿಗೂ ಅನ್ವಯಿಸೋ ಸಾಮರ್ಥ್ಯ ಅದಕ್ಕೆ ಬಂತು. ಆದರೆ ನಮ್ಮ ಮನಸ್ಸಿಗೆ ಆ ಸಂಪೂರ್ಣ ಚಿತ್ರ ಕಾಣಿಸೋದು ಹೇಗೆ? ಯಾವುದಿದಕ್ಕೆ ಸಹಾಯ ಮಾಡುತ್ತೆ? ಇದರ ಉತ್ತರ ನಮಗೆ ಗೆಸ್ಟಾಲ್ಟ್ ಮನೋವಿಜ್ಞಾನದಲ್ಲಿ ಸಿಗುತ್ತೆ. ಗೆಸ್ಟಾಲ್ಟ್ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಮೆದುಳು ಮಾಹಿತಿಯನ್ನ ಸುಮ್ಮನೆ ಹಾಗೆ ತಗೊಳ್ಳೋದಿಲ್ಲ, ಬದಲಿಗೆ ಕೆಲವು ನಿಯಮಗಳನ್ನ ಬಳಸಿ ತಾನಾಗಿಯೇ ಆ ಮಾಹಿತಿಯನ್ನ ಒಂದು ಅರ್ಥಪೂರ್ಣ ಮಾದರಿಯಲ್ಲಿ ಜೋಡಿಸ್ಕೊಳ್ಳುತ್ತೆ. ಉದಾಹರಣೆಗೆ, ಪಕ್ಕದಲ್ಲಿರುವ ವಸ್ತುಗಳನ್ನ ನಮ್ಮ ಮನಸ್ಸು ಒಂದು ಗುಂಪು ಅಂತಾನೆ ನೋಡುತ್ತೆ. ಒಂದು ಪುಸ್ತಕದಲ್ಲಿ ಹತ್ರ ಇರೋ ಅಕ್ಷರಗಳನ್ನ ನಾವು ಪದಗಳು, ವಾಕ್ಯಗಳು ಅಂತ ಓದ್ತೀವಿ, ಬಿಡಿ ಅಕ್ಷರಗಳಾಗಿ ಅಲ್ಲ, ಅಲ್ವಾ? ಇದೇ ಸಾಮೀಪ್ಯದ ತತ್ವ. ಇನ್ನೊಂದು ಉದಾಹರಣೆ ಹೋಲಿಕೆಯ ತತ್ವ. ಅಂದ್ರೆ ಒಂದೇ ತರಹ ಕಾಣೋ ವಸ್ತುಗಳನ್ನ ನಮ್ಮ ಮೆದುಳು ತಕ್ಷಣವೇ ಒಂದೇ ಗುಂಪು ಅಂತ ಗುರುತಿಸ್ಬಿಡುತ್ತೆ. ಅದು ಬಣ್ಣ, ಆಕಾರ ಅಥವಾ ಗಾತ್ರ ಯಾವುದರಲ್ಲಾದ್ರೂ ಸರಿ. ಹಾಗೆಯೇ ನಮ್ಮ ಕಣ್ಣುಗಳು ಮತ್ತು ಮನಸ್ಸು ಯಾವಾಗಲೂ ಸರಳವಾದ ಮುರಿಯದ ರೇಖೆಗಳನ್ನೇ ಅನುಸರಿಸೋಕ್ಕೆ ಇಷ್ಟಪಡತ್ತೆ. ತುಂಡಾದ ದಾರಿಗಿಂತ ಸರಳವಾಗಿ ಸಾಗೋ ದಾರಿಯನ್ನೇ ನಾವು ಗಮನಿಸ್ತೀವಿ. ಇದು ನಿರಂತರತೆಯ ತತ್ವ. ಇದು ತುಂಬಾನೇ ಇಂಟ್ರೆಸ್ಟಿಂಗ್.
ಒಂದು ಚಿತ್ರ ಪೂರ್ತಿ ಆಗಿಲ್ಲ ಅಂದ್ರೂ ಕೂಡ ನಮ್ಮ ಮೆದುಳು ಅದರಲ್ಲಿ ಬಿಟ್ಟೋದ ಜಾಗಗಳನ್ನ ತಾನಾಗೇ ತುಂಬಿಕೊಂಡು ಅದನ್ನ ಒಂದು ಸಂಪೂರ್ಣ ಆಕೃತಿಯಾಗಿ ನೋಡುತ್ತೆ. ಅಂದ್ರೆ ನಮ್ಮ ಮನಸ್ಸು ಬಿಡಿ ಭಾಗಗಳಿಗಿಂತ ಸಂಪೂರ್ಣ ಚಿತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ಅಂತಾಯಿತು. ಸರಿ, ಈ ಎಲ್ಲಾ ಸಿದ್ಧಾಂತಗಳನ್ನ ತಿಳ್ಕೊಂಡ್ವಿ. ಆದ್ರೆ ಇದೆಲ್ಲ ಶಿಕ್ಷಣದಲ್ಲಿ ಯಾಕೆ ಮುಖ್ಯ? ನಮ್ಮ ಕಲಿಕೆ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ. ನೋಡಿ, ಕಲಿಕೆಯಲ್ಲಿ 2 ಮುಖ್ಯ ವಿಧಾನಗಳಿವೆ. ಒಂದು ಕಂಠಪಾಠ, ಅಂದ್ರೆ ಬರೀ ಬಾಯಿಪಾಠ ಮಾಡೋದು. ಇದು ಕೇವಲ ಪುನರಾವರ್ತನೆ. ಇದರಿಂದ ಜ್ಞಾನ ತಾತ್ಕಾಲಿಕವಾಗಿರುತ್ತೆ. ಇನ್ನೊಂದು ಕಡೆ ಒಳನೋಟ ಕಲಿಕೆ ಇದೆ. ಇದು ವಿಷಯಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದರಿಂದ ಸಿಗೋ ತಿಳುವಳಿಕೆ ತುಂಬಾ ಆಳವಾಗಿರುತ್ತೆ ಮತ್ತು ಶಾಶ್ವತವಾಗಿರುತ್ತೆ. ಹಾಗಾಗಿಯೇ ಗೆಸ್ಟಾಲ್ಟ್ ಸಿದ್ಧಾಂತ ಶಿಕ್ಷಣ ಕ್ಷೇತ್ರದಲ್ಲೇ ಒಂದು ದೊಡ್ಡ ಬದಲಾವಣೆ ತಂತು. ಇದರ ಪ್ರಕಾರ ಪರಿಣಾಮಕಾರಿ ಕಲಿಕೆಗೆ ಏನ್ ಮಾಡಬೇಕು ಅಂದ್ರೆ, ಮೊದಲು ಯಾವುದೇ ವಿಷಯದ ಬಗ್ಗೆ ಹೇಳುವಾಗ ಅದರ ಸಂಪೂರ್ಣ ಚಿತ್ರಣವನ್ನ ಕೊಡಬೇಕು. ಆ ವಿಷಯದ ಬೇರೆ ಬೇರೆ ಭಾಗಗಳ ನಡುವೆ ಇರೋ ಸಂಬಂಧವನ್ನ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ಬೇಕು. ಬರೀ ಬಾಯಿಪಾಠ ಮಾಡಿಸೋ ಬದಲು ಸಮಸ್ಯೆಗಳನ್ನ ಕೊಟ್ಟು ಅದನ್ನ ಬಗೆಹರಿಸೋಕೆ ಪ್ರೋತ್ಸಾಹಿಸಬೇಕು. ಕೊನೆಯದಾಗಿ ಒಂದು ಪ್ರಶ್ನೆ. ಸುಲ್ತಾನನ ಥರ ನಾವು ಕೂಡ ನಮ್ಮ ಸುತ್ತಮುತ್ತ ಇರೋ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಿಡಿಬಿಡಿಯಾಗಿ ನೋಡೋದನ್ನ ಬಿಟ್ಟು ಒಂದು ಸಂಪೂರ್ಣ ಚಿತ್ರವಾಗಿ ನೋಡೋಕೆ ಶುರು ಮಾಡಿದ್ರೆ? ಯೋಚನೆ ಮಾಡಿ ನೋಡಿ, ಎಷ್ಟೆಲ್ಲ ಹೊಸ ಆಹಾ ಕ್ಷಣಗಳು ನಮಗಾಗಿ ಕಾದಿರ್ಬೋದು.